ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ 902ನೇ ಕೆರೆ ಹಸ್ತಾಂತರ. ತಿಪಟೂರು ತಾಲೂಕಿನ ಬೊಮ್ಮಲಾಪುರ ಗ್ರಾಮದ ಕೆರೆ ಕಾಮಗಾರಿ ಪೂರ್ಣಗೊಳಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಗ್ರಾಮ ಪಂಚಾಯಿತಿಗೆ ಕೆರೆ ಹಸ್ತಾಂತರ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಯೋಜನೆಯ ತುಮಕೂರು 1ರ ಜಿಲ್ಲಾ ನಿರ್ದೇಶಕರಾದ ಸತೀಶ್ ಸುವರ್ಣ, ರೈತರ ಕೃಷಿ ಚಟುವಟಿಕೆಗಳಿಗೆ, ಗ್ರಾಮದ ಜಾನುವಾರುಗಳಿಗೆ ಹಾಗೂ ಪಶು ಪಕ್ಷಿ ಪ್ರಾಣಿಗಳಿಗೆ ಪ್ರಾಣದಾತುವಾಗಿರುವ ಕೆರೆಗಳು ಸ್ಥಳೀಯರ ಬೇಜವಾಬ್ದಾರಿ ಹಾಗೂ ನಿರ್ವಹಣೆಯ ಕೊರತೆಯಿಂದ ಕೆರೆಗಳು ಹೂಳು ತುಂಬಿ ಗಿಡ ಗಂಟೆಗಳು ಬೆಳೆದು ಶಿಥಿಲಾವಸ್ಥೆಗೆ ತಲುಪುತ್ತಿರುವುದನ್ನು ಮನಗಂಡ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮುಖೇನ ಕೆರೆಗಳನ್ನು ಪುನಶ್ಚೇತನಗೊಳಿಸುವ ಭಾಗ್ಯವನ್ನು ಕಲ್ಪಿಸಿ ರಾಜ್ಯದ ಕೋಟ್ಯಾಂತರ ರೈತರ ಕೃಷಿ ಬದುಕಿಗೆ ಬೆಳಕಾಗಿದ್ದಾರೆ ಎಂದು ಸಂತಸ ವ್ಯಕ್ತಪಡಿಸಿದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಇದುವರೆಗೆ ರಾಜ್ಯದಲ್ಲಿ 1032 ಕೆರೆಗಳ ಪುನಶ್ಚೇತನಗೊಳಿಸಿದ್ದು, ತುಮಕೂರು ಜಿಲ್ಲೆಯಲ್ಲಿ ಇದುವರೆಗೂ 90 ಕೆರೆಗಳ ಪುನಶ್ಚೇತನಗೊಳಿಸಲಾಗಿದೆ. ಅದರಲ್ಲೂ ಜಿಲ್ಲೆಯಲ್ಲಿಯೇ ಅತ್ಯಧಿಕವಾಗಿ ತಿಪಟೂರು ತಾಲೂಕಿನಲ್ಲಿ 15 ಕೆರೆಗಳ ಪುನಶ್ಚೇತನಗೊಳಿಸಿದ್ದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಗುಡಿಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಸನ್ನಕುಮಾರ್, ಬಡವರು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ತೀರಿಸಿಕೊಳ್ಳುವುದಕ್ಕೆ ಬ್ಯಾಂಕ್ಗಳು ಅಥವಾ ಖಾಸಗಿ ಸಂಸ್ಥೆಗಳಲ್ಲಿ ಸಾಲದ ಮೊರೆ ಇಟ್ಟರೆ ಬಡವರ ಆಸ್ತಿ ಪತ್ರಗಳನ್ನು ಅಡಮಾನವಾಗಿ ಕೇಳಿ ಅತಿ ಹೆಚ್ಚು ಬಡ್ಡಿ ವಿಧಿಸಿ ಬಡವನಾಗೇ ಉಳಿಸುವ ಇಂತಹ ಕಾಲಘಟ್ಟದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಹಳ್ಳಿಯ ಬಡಜನತೆಯ ಸಾಕಾರಕ್ಕೋಸ್ಕರಕ್ಕಾಗಿ ಸಂಘಗಳನ್ನು ನಿರ್ಮಿಸಿ ಬ್ಯಾಂಕ್ಗಳಿಂದ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಕೇವಲ ಆಧಾರ್ ಕಾರ್ಡ್ ಜೆರಾಕ್ಸ್ ಪಡೆದು ಪ್ರಗತಿ ನಿಧಿಯನ್ನು ವಿತರಿಸಿ ಬಡವರ ಏಳಿಗೆಗೆ ಶ್ರಮಿಸುವುದಲ್ಲದೆ ಕೆರೆ ಕಾಮಗಾರಿಗಳು, ದೇವಸ್ಥಾನ ಪುನಶ್ಚೇತನ, ವಾತ್ಸಲ್ಯ ಕಾರ್ಯಕ್ರಮಗಳು, ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳು, ಕೃಷಿ ತರಬೇತಿಗಳು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ತಲುಪಿಸಿ ರಾಜ್ಯದ ಬಡವರ ಏಳಿಗೆಗೆ ಶ್ರಮಿಸುತ್ತಿರುವ ಪೂಜ್ಯ ವೀರೇಂದ್ರ ಹೆಗಡೆ ಅವರಿಗೆ ನಾವೆಲ್ಲರೂ ಸದಾ ಚಿರಋಣಿಗಳಾಗಿರುತ್ತೇವೆ ಎಂದು ಸಂತಸ ವ್ಯಕ್ತಪಡಿಸಿದರು. ಬೊಮ್ಮಲಾಪುರ ಕೆರೆ ಸಮಿತಿ ಅಧ್ಯಕ್ಷರಾದ ನೀಲಕಂಠಸ್ವಾಮಿ ಅವರು ಮಾತನಾಡಿ, ಬಡವರ ಹಾಗೂ ಗ್ರಾಮದ ಏಳಿಗೆಗಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಗಂಗಾಧರ್, ಜನಜಾಗೃತಿ ವೇದಿಕೆ ಸದಸ್ಯರಾದ ಮಲ್ಲಿಗಪ್ಪಾಚಾರ್, ತಾಲೂಕು ಯೋಜನಾಧಿಕಾರಿ ಉದಯ್ ಕೆ, ಕೃಷಿ ಅಧಿಕಾರಿ ಪ್ರಮೋದ್ ಕುಮಾರ್, ವಲಯ ಮೇಲ್ವಿಚಾರಕ ಮನೀಶ್, ಸೇವಾ ಪ್ರತಿನಿಧಿ ವಿನೋದಮ್ಮ, ಧರ್ಮಸ್ಥಳ ಸಂಘದ ಪಾಲುದಾರ ಬಂಧುಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅಲ್ಲಿ ಬಡ ವರ್ಗದವರು ದಿನದ ಕೂಲಿಯಲ್ಲಿ ಎಷ್ಟು ಮೊತ್ತವನ್ನು ಸಂಪಾದನೆ ಮಾಡಿ ಅದರಲ್ಲಿ ಇಷ್ಟು ಮೊತ್ತವನ್ನು ಉಳಿತಾಯ ಮಾಡಿ ಅದು ವಾರಕ್ಕೆ ಕಟ್ಟಬೇಕು ಅನ್ನೋದು. ಅದೇ ತಿಂಗಳಿಗಾದ್ರೆ ಅವರು 2000-5000 ಕಟ್ಟಲಿಕ್ಕೆ ಸಾಧ್ಯ ಆಗಲ್ಲ. ಈ ಕಾನ್ಸೆಪ್ಟ್ ವಾರದ ಸಭೆ ಆಗಿದ್ದರಿಂದ ಉಳಿದಿದೆ. ಈ ತಿಂಗಳಾದ್ರೂ ಉಳಿತಿರ್ಲಿಲ್ಲ ಅಂತ ನಮ್ಮ ಅಧ್ಯಕ್ಷರ ಗಮನಕ್ಕೆ ತರುತ್ತಾ, ಇದು ವಾರದಾದ್ರಿಂದ ಈ ಸಂಘ ಉಳಿದಿದೆ. ಇದು ಇಷ್ಟು ಗಟ್ಟಿಯಾಗಿ ಉಳಿತು. ಇಡೀ ರಾಜ್ಯದಲ್ಲಿ 3 ಕೋಟಿ ಜನಸಂಖ್ಯೆಯನ್ನು ತಲುಪಲಿಕ್ಕೆ ಕಾರಣ ಇದು ವಾರದ ಸಭೆ ಇಟ್ಟಿದ್ರಿಂದಲೇ ಅಂತ ನಾನು ಈ ಸಂದರ್ಭ ಉಲ್ಲೇಖ ಮಾಡ್ತಾ, ಅವರು ನಾವು ಅದಕ್ಕೆ ಬೇಕಾದ ಇವತ್ತು ಬೊಮ್ಮಲಾಪುರದಲ್ಲೂ ಕೂಡ ಸಂಘಗಳು ಯಾವ ಸಮಸ್ಯೆ ಆಗಿದೆ ಸರ್, ಎಲ್ಲ ಸಂಘಗಳು ಕರೆಕ್ಟ್ ಆಗಿ ನಿರ್ವಹಣೆ ಆಗ್ತಿದ್ವಿ. ಇವನು ಹೇಳ್ತೇನೆ 100% ರಿಕವರಿ ಬೊಮ್ಮಲಾಪುರ ಮಾಡ್ತಾ ಇದ್ದಾರೆ, ಯಾವುದೇ ಸಮಸ್ಯೆಗಳನ್ನು ಮಾಡ್ತಾ ಇಲ್ಲ ಅಂತ ಈ ಸಂದರ್ಭ ಉಲ್ಲೇಖ ಮಾಡ್ತಾ, ಇದು ನಾವು ಇನ್ನೊಂದು ಹೇಳಿದ್ರು, ಈ 6 ಲಕ್ಷ ಇಡ್ಲಿ ಮೇಲೆ ಕೆಲಸ ಮಾಡುವಾಗ ಊರಿನವರು ಅದು ನಿಲ್ಲಿಸಿ ಇದು ನಿಲ್ಲಿಸಿ ಯಾರು ನಿಲ್ಲಿಸಿದ್ದಾರೆ ಅಂತ ಅದಕ್ಕೆ ಮಾತ್ರ ನಾನು ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ, ಬೇರೇನಿಲ್ಲ. ಯಾವುದು 14 ಲಕ್ಷದ ಒಟ್ಟಿಗೆ ಈ ಕೆಲಸ ಮಾಡ್ತಿರುವಾಗ ಬೇರೆ ಕೂಡ ನಿಲ್ಲಿಸಲಿಲ್ಲ. ನಾವು ಕೆರೆಯನ್ನು ಒಳ್ಳೆ ಮಾಡ್ಲಿಕ್ಕೆ ಹೋದ್ರು, ನಮ್ಮನೆ ನಿಲ್ಲಿಸಲಿಕ್ಕೆ ಹೊರಟ್ರೆ ತಪ್ಪು ಅಂತ ಅನಿಸ್ತದೆ ಅಂತ ಮಾತ್ರ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ, ಬೇರೆ ಪ್ರಾಬ್ಲಮ್ ಇಲ್ಲ. ನೀವು ಈ ದೇವಸ್ಥಾನದ ಹೇಳಿದಿರಾ 100% ಅದಕ್ಕೆ ನಾವು ಮಾಡಿಕೊಡುತ್ತೇವೆ, ನಮ್ಗೆ ಏನಾದ್ರೆ ಇದಿಲ್ಲ, ನೀವು ಪ್ಲಾನಿಂಗ್ ಮಾಡಿಕೊಡಿ, ನಿಮ್ಮ ಟ್ರಸ್ಟ್ ಇದೆ ಅಂತ ಧರ್ಮಸ್ಥಳಕ್ಕೆ ಹೋಗುತ್ತದೆ ಹೇಳಿ ನಾನು ಅಲ್ಲಿ ವ್ಯವಸ್ಥೆಯನ್ನು ಮಾಡೋದು, ಈ ದೇವಸ್ಥಾನ ಕೊಡುವ ದೇವಸ್ಥಾನ ಮಾಡ್ತೇವೆ ಅಂತ ಹೇಳ್ತಾ ತೊಡಗಿಸಿಕೊಳ್ಳುವುದಕ್ಕಾಗಿ ನಮ್ಮ ನೀಲಕಂಠ ಸ್ವಾಮಿ ವಿಶೇಷವಾಗಿ ನಮ್ಮ ಕೆರೆ ಸಮಿತಿ ಅಧ್ಯಕ್ಷರು ಅವರನ್ನು ಇದು ಮಾಡಿಕೊಂಡು ನಾನು ಒಳ್ಳೆ ಕೆರೆ ಸಹಕಾರ ನೀಡಿದ್ದಾರೆ. ತಾಳ್ಮೆ ಮೂರ್ತಿಯಾಗಿ ಏನೇ ಸಮಸ್ಯೆಗಳನ್ನು ಫೇಸ್ ಮಾಡ್ತಾ ಕೆರೆ ಒಳ್ಳೆ ಆಗಿ ಅಂತ ಸಹಕಾರ ನೀಡಿದ್ದಾರೆ. ವಿಶೇಷವಾಗಿ ಅವರನ್ನು ಗೌರವಿಸುತ್ತಾ ನಾವು ಇನ್ನೊಮ್ಮೆ ಹೇಳ್ತೇನೆ, 1 ಲಕ್ಷದಲ್ಲಿ 1 ವರ್ಷಕ್ಕೆ ರೂ. 7,246 ರೂಪಾಯಿ ಮಾತ್ರ. ರೂ. 7,246 ಅಂದ್ರೆ 100 ರೂಪಾಯಿಗೆ ತಿಂಗಳಿಗೆ 60 ಪೈಸೆ ನೇರವಾಗಿ ಬ್ಯಾಂಕಿನವರಿಗೆ ಸಾಲ ಕೊಡೋದು, ಬ್ಯಾಂಕಿನವರಿಗೆ ರಿಕವರಿ ಮಾಡುದು, ಬ್ಯಾಂಕಿನವರು 14.5% ಅಲ್ಲಿ 9.5% ಅವರು ಉಳಿಸಿಕೊಂಡು 5% ಅವರು ನಮ್ಗೆ ಕೊಡುದು. ಬಿಟ್ರೆ ನಾವು ಸಂಘದಿಂದ 1 ರೂಪಾಯಿ ತಗೊಳ್ಳೋದಿಲ್ಲ. ಡೌಟ್ ಇರ್ಬೋದು, ಆದಷ್ಟು ತಕ್ಕದಾಗಿದೆ. ಅವ್ರಿಗೆ ಏನಂದ್ರೆ 16 ಲಕ್ಷನ ಖರ್ಚು ಮಾಡ್ಬೇಕಾಯ್ತು ಅಂತ ಅವಕಾಶ ಸಿಗ್ಲಿಲ್ಲ ನಮ್ಗೆ. ರೈತರಿಗೆ ಬೇಸಿಗೆಲ್ಲ ಇದ್ರೆ ನೀನು ಇನ್ನೂ 15-20 ಲಕ್ಷ ಆದ್ರೂ ಖರ್ಚಾಗಲ್ಲ, ಅವಕಾಶ ಸಿಗ್ಲಿಲ್ಲ. ಎಲ್ಲ ಬಿತ್ತಿ ಮಾಡೋ ಟೈಮ್ನಾಗ ಹಂಗಾಯ್ತು, ಅವ್ರಿಗೆ ಬೇಸರ ಆಗೈತಿ. ಹಂಗಾಗಿ ಇಲ್ಲ ಇನ್ನೊಂದ್ಸರಿ ಯಾವ್ದು ಪ್ರೋಗ್ರಾಮ್ ಬಂದ್ರು
ಆ ಥರ ಮಾಡಲ್ಲ, ನಡೆಸ್ಕೊಡ್ತೀವಿ ಕ್ಲೀನಾಗಿ, ಅನುದಾನ ಕ್ಲೀನಾಗಿ ಬಳಸ್ಕೊಂತೀವಿ ಹಂಗಂತ ಒಂದೆರಡು ಮಾತಾಡ್ತಾ ಇನ್ನೊಂದು ಸಂಘದ ಇನ್ನೊಂದು ವಿಚಾರ ಐತೆ. ದೇವಸ್ಥಾನ ಸಂಸ್ಥೆಗೆ ಒಂದು ಚೂರು ಇದೊಂದು ದೇವಸ್ಥಾನ ಕಟ್ತಾ ಇದೀವಿ, ಸಾಹೇಬರು ಒಂದು ಎಲ್ಪ್ ಮಾಡ್ಕೊಡ್ತಾರೆ ಅಂತ ಒಂದು ಮಾತಾಡ್ತೀನಿ. ಅದ್ರ ಬಗ್ಗೆ ಧರ್ಮಸ್ಥಳ ಹೆಗ್ಗೇರ್ ಹೋಗಿ ಎಷ್ಟು ಅನುದಾನ ನಮ್ಗೆ ಕೊಡೋಕ್ಕಾಗತ್ತೆ ಅಷ್ಟು ಶಕ್ತಿ ಮೀರಿ ಮಾಡಿಕೊಡ್ಲಿ ಅಂತ ಕೇಳ್ಕೊಂಡು ಯುವ ಸಾಹೇಬ್ರನ್ನ ನಾನು ಎರಡು ಮಾತು ಮುಗಿಸ್ತೇನೆ. ಜೈ